ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ POCO X3 Pro ಫೋನ್ ಇರುವಂಥದ್ದು. ನೀವು ನಂಬಲ್ಲ, ಈ ಒಂದು ಫೋನ್ ಕೇವಲ 19,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು ಬೇಸಿಕ್ ವೇರಿಯಂಟು. ಈಗಲೇ ಹೇಳ್ಬಿಡ್ತೀನಿ, 19,000 ರೂಪಾಯಿ ಪ್ರೈಸ್ ರೇಂಜಿಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಫೋನ್ ನಿಮ್ಗೆ ಸಿಗುತ್ತೆ ಅಂತ ನನಗೆ ಅನಿಸಲ್ಲ. ನಾನಿವತ್ತು ಈ ಒಂದು ಡೈಲಿ ಒಂದು ಫೋನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಇದನ್ನು ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನಾಗಿ ಒಂದು ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಒಂದು ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋ ಈ ಒಂದು ಬಾಕ್ಸ್ ಅನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಒಳಗಡೆ ಇನ್ನೊಂದು ಹಳದಿ ಬಣ್ಣದ ಬಾಕ್ಸ್ ಸಿಗ್ತದೆ. ಅದರೊಳಗೆ ನಿಮಗೆ ಸಿಮ್ ಎಜೆಕ್ಷನ್ ಪಿನ್ ಇರುವಂಥದ್ದು ಮತ್ತು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಜೊತೆಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೂಡ ಇರುವಂಥದ್ದು. ಒಂದು ಒಳ್ಳೆ ಕ್ವಾಲಿಟಿಯ ಬ್ಯಾಕ್ ಕವರ್ ಇದಾಗಿದೆ. ಇದನ್ನು ಬಿಟ್ಟರೆ ಡೈರೆಕ್ಟ್ ಆಗಿ ಒಂದು ಫೋನ್ ನಿಮಗೆ ನೋಡಿ ಸಿಗ್ತಾ ಇದೆ. ಫಸ್ಟ್ ಲುಕ್ಕಲ್ಲಿ ತುಂಬ ದಪ್ಪ ಇರುವಂಥ, ತುಂಬ ವೆಯ್ಟ್ ಇರುವಂಥ ಫೋನ್ ಅಂತ ಅನ್ನಿಸ್ತಾ ಇದೆ. ಆಮೇಲೆ ಮಾತನಾಡೋಣ ಇದ್ರ ಬಗ್ಗೆ. ಜೊತೆಗೆ ಈ ಒಂದು ಬಾಕ್ಸ್ ಒಳಗೆ 33 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ಕೊಟ್ಟಿದ್ದಾರೆ. ಒಂದು ಒಳ್ಳೆ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ USB Type-C ಡಾಟಾ ಕೇಬಲ್ ಕೂಡ ಅದರಲ್ಲಿರುವಂಥದ್ದು ಇನ್ನೊಂದು ಒಳ್ಳೆ ವಿಷಯ. ಇನ್ನು ಡೈರೆಕ್ಟ್ ಆಗಿ ಒಂದು ಫೋನಿಗೆ ಬಂತು ಅಂತ ಅಂದರೆ ನಿಮಗೆ ಈ ರೀತಿ ನೋಡೋ ಸಿಗ್ತಾ ಇದೆ. ಇನ್ನು ನೋಡ್ತಾ ಇದ್ರೆ ಒಂದು ಬಾಕ್ಸ್ ಒಳಗಿರುವಂಥ ಕಂಪ್ಲೀಟ್ ಎಕ್ಸಸರೀಸ್ಗಳನ್ನ. ಇನ್ನು ಡೈರೆಕ್ಟ್ ಆಗಿ ಒಂದು ಫೋನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದ್ರೆ ಆಗಲೇ ಹೇಳಿದಂಗೆ ಹೆವಿ ಯಮಭಾರ ಇರುವಂಥ ಫೋನ್ ಇದಾಗಿರುವಂಥದ್ದು. ನೀವು ನಂಬಲ್ಲ, 215 ಗ್ರಾಮ್ ತೂಕವನ್ನು ಈ ಒಂದು ಫೋನ್ ಹೊಂದಿರುವಂಥದ್ದು. ಫ್ರಂಟಲ್ಲಿರುವಂಥದ್ದು ಗ್ಲಾಸು ಅಷ್ಟು ಈಸಿಯಾಗಿ ಸ್ಕ್ರಾಚ್ ಆಗೋದಿಲ್ಲ. ಗೊರಿಲ್ಲಾ ಗ್ಲಾಸ್ 6 ಇದಾಗಿದೆ. ಅದ್ರ ಮೇಲ್ಗಡೆ ಒಂದು ಸ್ಕ್ರೀನ್ ಗಾರ್ಡನ್ನು ಅವರೇ ಹಾಕಿದ್ದಾರೆ ಆಯ್ತಾ. ಮುಂದ್ಗಡೆ ನಿಮಗೆ ಒಂದು ಪಂಚೋಲ್ ಕ್ಯಾಮ್ರಾ ಸಿಗ್ತಾ ಇದೆ. ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ಒಂದು ಲೆವೆಲಿಗೆ ಕಡಿಮೆ ಇದೆ, ಬಾಟಮಲ್ಲೂ ಕೂಡ ಒಂದು ಲೆವೆಲ್ಗೆ ಕಡಿಮೆ ಇದೆ ಅಂತ ಅನ್ನಿಸ್ತಾ ಇರುವಂಥದ್ದು. ಇನ್ನು ಹಿಂದಕ್ಕೆ ಬಂತು ಅಂತಂದ್ರೆ ಇದೊಂದು ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು, ಗ್ಲಾಸಿ ಫಿನಿಶ್ ಅಂತ ಅನ್ಸುತ್ತೆ. ಡ್ಯೂಯಲ್ ಟೋನ್ ಫಿನಿಶ್ ಅನ್ನು ಹೊಂದಿರುವಂಥ ಬ್ಯಾಕ್ ಇದಾಗಿದೆ. ಮಧ್ಯದಲ್ಲಿ ಒಂದು ಪೋಕೋದು ಹೆಸರಿರುವಂಥದ್ದು ಲೋಗೋ. ಒಂದು ರೀತಿ ತುಂಬ ಡಿಫ್ರೆಂಟ್ ಗ್ರೇಡಿಯಂಟ್ ಲುಕ್ ನಿಮಗೆ ಸಿಗ್ತಾ ಇದೆ. ಸ್ಮಡ್ಜಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಬ್ಯಾಕ್ ಕವರ್ ಹಾಕೊಂಡ್ರೆ ಒಳ್ಳೆಯದು, ಮತ್ತು ಸ್ಕ್ರಾಚ್ ಕೂಡ ಆಗೋ ಸಾಧ್ಯತೆ ಇರುತ್ತೆ. ಸೊ ಅವರೇ ಬ್ಯಾಕ್ ಕವರ್ ನೀಡಿದರೆ ಸೊ ಮ್ಯಾಟ್ರ್ ಆಗೋದಿಲ್ಲ. ಹಿಂದ್ಗಡೆ ಒಂದು ಲೆವೆಲ್ಗೆ ತುಂಬ ಪ್ರೀಮಿಯಮ್ ಆಗಿ ಕಾಣುತ್ತೆ. ಜೊತೆಗೆ ಒಂದು ಫೋನ್ ನಿಮಗೆ ಕ್ವಾಡ್ ಕ್ಯಾಮ್ರಾ ಸೆಟಪ್ ಸಿಗ್ತಿರುವಂಥದ್ದು ಮತ್ತು ಒಂದು ಸಿಂಗಲ್ LED ಫ್ಲಾಶ್ ಇದೆ. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ. ಸೊ ನಮಗೆ ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಾ ಇರುವಂಥದ್ದು. ಜೊತೆಗೆ ಒಂದು ಫೋನ್ USB Type-C ಪೋರ್ಟ್ ಇದೆ ಮತ್ತು 3.5mm ಹೆಡ್ಫೋನ್ ಜಾಕ್ಸ್ ಆಗಿರುವಂಥದ್ದು. ಮತ್ತು ಈ ಒಂದು ಫೋನಲ್ಲಿ ನಿಮಗೆ IR ಬ್ಲಾಸ್ಟರ್ ಕೂಡ ಸಿಗ್ತದೆ. ಮತ್ತು ಇದರಲ್ಲಿ ಹೈಬ್ರಿಡ್ ಸಿಮ್ ಸ್ಲಾಟ್ ಇರುವಂಥದ್ದು. ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಇಲ್ಲ, ಹೈಬ್ರಿಡ್ ಸಿಮ್ ಸ್ಲಾಟ್. 2 ಸಿಮ್ ಅಥವಾ ಒಂದು SD ಕಾರ್ಡನ್ನು ನೀವು ಹಾಕೊಬೋದು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಒಂದು ಪ್ರೈಸ್ ರೇಂಜಿಗೆ ನನಗೆ ಇಷ್ಟ ಆಯಿತು. ವೆಯ್ಟ್ ಸ್ವಲ್ಪ ಜಾಸ್ತಿ ಆಯಿತು ಅನ್ನೋದು ಬಿಟ್ಟರೆ ಸಕ್ಕತ್ತಾಗಿದೆ. ಮೋಸ್ಟ್ ಇದರಲ್ಲಿ ಬ್ಯಾಟ್ರಿ ದೊಡ್ಡದಿರ್ಬೋದು. ಕೊನೆಗೆ ಹೇಳ್ತೀನಿ ಎಷ್ಟು ದೊಡ್ಡ ಬ್ಯಾಟ್ರಿ ಇದೆ ಅಂತ. ಸೊ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ಚೆನ್ನಾಗಿದೆ, ಪರವಾಗಿಲ್ಲ. ಸೊ ಈ ಪ್ರೈಸ್ ರೇಂಜಿಗೆ ನಾವು ಇದು ನೀಡ್ತಿರುವಂಥ ಸ್ಪೆಸಿಫಿಕೇಷನ್ಗೆ ಇದನ್ನು ಕಾಂಪ್ರಮೈಸ್ ಮಾಡ್ಕೊಬೋದು. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಒಂದು ಫೋನಲ್ಲಿ 6.67 ಇಂಚಿನ ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಈ ಡಿಸ್ಪ್ಲೇ ಏನಿದೆ ಇದು 120 ವಾಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು ಮತ್ತು HDR10 ಕೂಡ ಸಪೋರ್ಟ್ ಮಾಡುತ್ತೆ ಮತ್ತು 450 ನಿಟ್ಸ್ನ ಬ್ರೈಟ್ನೆಸ್ನ ಕೂಡ ಇದು ಹೊಂದಿರುವಂಥದ್ದು. ಡಿಸ್ಪ್ಲೇ ಕ್ಲಾರಿಟಿ ತುಂಬ ಚೆನ್ನಾಗಿದೆ ಆಯಿತಾ. ಬಿಸಿಲಿಗೆ ಹೋದ್ರೂ ಸಹ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಬ್ರೈಟಾಗಿ ಕಾಣುತ್ತೆ. ಕಲರ್ಸ್ ಕೂಡ ನನಗೇನು ತುಂಬ ಇಷ್ಟ ಆಯಿತು. ನೀವು ಅಮೋಲೆಡ್ ಡಿಸ್ಪ್ಲೇಯನ್ನು ಈ ಒಂದು ಪ್ರೈಸ್ ರೇಂಜಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಆಯಿತಾ. ಬಟ್ ಈ ಒಂದು ಫೋನಲ್ಲಿ ಈ ಒಂದು ಡಿಸ್ಪ್ಲೇನ ಬಿಟ್ಟು ಬೇರೆ ಸ್ಪೆಸಿಫಿಕೇಷನ್ಗಳು ಚೆನ್ನಾಗಿರೋದ್ರಿಂದ ನನಗನ್ನಿಸ್ದಂಗೆ ಇದನ್ನು ಕಾಂಪ್ರಮೈಸ್ ಮಾಡ್ಕೊಬೋದು. ಯಾಕೆಂದರೆ ಈ ಪ್ರೈಸ್ ರೇಂಜಿಗೆ ಆರಾಮಾಗಿ ಅಮೋಲೆಡ್ ಡಿಸ್ಪ್ಲೇ ಸಿಗುತ್ತೆ. 11-12 ರೂಪಾಯಿಗೆ ಇತ್ತೀಚೆಗೆ ಅಮೋಲೆಡ್ ಡಿಸ್ಪ್ಲೇಗಳು ಸಿಗ್ತವೆ. ಸೊ ನಿಮಗೆ ಡಿಸ್ಪ್ಲೇ ಮ್ಯಾಟ್ರ್ ಆಗುತ್ತೆ ಅಂತ ಅಂದರೆ, ಡಿಸ್ಪ್ಲೇಗೆ ಅಮೋಲೆಡ್ಡೇ ಬೇಕು ನಿಮಗೆ ಅಂತ ಅಂದರೆ, ರಿಫ್ರೆಶ್ ರೇಟ್ ಮ್ಯಾಟ್ರ್ ಆಗಲ್ಲ, ಅಮೋಲೆಡ್ಡೇ ಬೇಕು ಅಂತಂದರೆ ಇದು ನನಗನ್ನಿಸ್ದಂಗೆ ನಿಮಗಲ್ಲ ಆಯಿತಾ. ಒಂದು ಮೇಯ್ನ್ ಪರ್ಫಾರ್ಮೆನ್ಸಿಗೋಸ್ಕರ ಮಾಡಿರುವಂಥ ಫೋನ್ ಇದಾಗಿದೆ. ಸೊ IPS ಡಿಸ್ಪ್ಲೇ ಇದು ಕೂಡ ಚೆನ್ನಾಗಿದೆ ಅಂತ ನನಗನ್ಸುತ್ತೆ. ಮತ್ತು ಈ ಒಂದು ಫೋನ್ ಇರುವಂಥ ವೇರಿಯಂಟ್ಗಳು 2 ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. ಒಂದು 6GB ರ್ಯಾಮ್ ಮತ್ತು 128GB ಸ್ಟೋರೇಜ್, ಮತ್ತು ಇನ್ನೊಂದು 8GB ರ್ಯಾಮ್ ಮತ್ತು 128GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಬಂದುಬಿಟ್ಟು LPDDR4X ರ್ಯಾಮ್ ಆಗಿರುವಂಥದ್ದು ಆಯಿತಾ, ಪರವಾಗಿಲ್ಲ. ಮತ್ತು ಈ ಒಂದು ಫೋನ್ ಇರುವಂಥ ಸ್ಟೋರೇಜ್ UFS 3.1 ಸ್ಟೋರೇಜ್ ಆಗಿರುವಂಥದ್ದು. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪ್ರೈಸ್ ರೇಂಜಿಗೆ ಯಾರೂ ಕೂಡ ನಿಮಗೆ UFS 3.1 ಸ್ಟೋರೇಜನ್ನು ನೀಡೋದಿಲ್ಲ. ನನಗನ್ನಿಸ್ತಂಗಿದೆ ತುಂಬ ಕಡಿಮೆ ಬೆಲೆ UFS 3.1 ಸ್ಟೋರೇಜ್ ಫೋನ್ ಆಗಿರ್ಬೋದು ಅಂತ ಅನ್ಕೋತೀನಿ. ಸೊ ಬೆಂಕಿ ಇರುವಂಥದ್ದು ಸ್ಟೋರೇಜ್, ತುಂಬ ಫಾಸ್ಟ್ ಅಪ್ಲಿಕೇಶನ್ ಇಷ್ಟ ಆಗುತ್ತೆ, ಲೋಡ್ ಆಗುತ್ತೆ. ಸೊ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ. ಸೊ ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಡೈರೆಕ್ಟಾಗಿ ಒಂದು ಫೋನ್ ಇರುವಂಥ ಪ್ರೋಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ, ಕ್ರೇಜಿ ಪವರ್ಫುಲ್ ಆಗಿರುವಂಥ ಪ್ರೋಸರ್ ಈ ಒಂದು ಫೋನ್ ಇರುವಂಥದ್ದು. ಸ್ನ್ಯಾಪ್ಡ್ರ್ಯಾಗನ್ 860 ಆಯಿತಾ, ಸಖತ್ ಪವರ್ಫುಲ್ ಪ್ರೋಸರು. 855+ ಮತ್ತು 860 ಎರಡೂ ಕೂಡ ಆಲ್ಮೋಸ್ಟ್ ಸೇಮ್ ಪರ್ಫಾರ್ಮೆನ್ಸ್ ನೀಡುವಂಥ ಪ್ರೋಸರ್ಗಳು. ಹೆಸರು ಮಾತ್ರ ಡಿಫ್ರೆಂಟ್ ಇದೆ ಆಯಿತಾ. ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೋಸರ್ಗಳು ಇದ್ದಾವೆ. 865 ಇದೆ, 865 ಪ್ಲಸ್ 870 ಇದೆ, ಅದಾದ ನಂತರ 888 ಬಂದಿದೆ ಆಯಿತಾ. ಬಟ್ ಇದು ಕೂಡ ಈ ಒಂದು ಪ್ರೈಸ್ ರೇಂಜಲ್ಲಿ ಕ್ರೇಜಿ ಪವರ್ಫುಲ್ ಆಗಿರುವಂಥ ಪ್ರೋಸರ್. ನನಗನ್ನಿಸ್ತಂಗೆ ಈ ಒಂದು ಪ್ರೈಸ್ ರೇಂಜಿಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೋಸರ್ನ ಹೊಂದಿರುವಂಥ ಫೋನ್ ಇದೆ ಅಂತ ನನಗಂತೂ ಸದ್ಯಕ್ಕೆ ಅನಿಸಲ್ಲ, ನನಗೆ ಗೊತ್ತಿರೋ ಹಂಗೆ. ಸೊ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ. ನಿಮಗೇನಾದರೂ ಬಡ್ಜೆಟ್ನಲ್ಲಿ ಒಂದು ಗೇಮಿಂಗ್ ಫೋನ್ ಬೇಕು ಅಂತ ಯೋಚನೆ ಮಾಡ್ತಾಯಿದ್ರಿ ಅಂತಂದರೆ ಕಣ್ಣು ಮುಚ್ಕೊಂಡು ಈ ಒಂದು ಫೋನ ತಗೊಳ್ಳಿ ಆಯಿತಾ. ಸ್ನ್ಯಾಪ್ಡ್ರ್ಯಾಗನ್ 860 ಕ್ರೇಜಿ ಪವರ್ಫುಲ್ ಆಗಿರುವಂಥ ಪ್ರೀಮಿಯಂ ಸೆಗ್ಮೆಂಟ್ನ ಪ್ರೋಸರ್ ಇದಾಗಿದೆ.
ಸೊ ಯಾವ ಗೇಮ್ ಬೇಕಾದ್ರೆ ನೀವು ಐ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ನಿಮಗೆ ಡೇ ಟು ಡೇ ಟಾಸ್ಕ್ ಮಾಡೋದಕ್ಕೆ ಏನೂ ತೊಂದರೆ ಆಗೋದಿಲ್ಲ. 120 ವಾಟ್ಸ್ನ ರಿಫ್ರೆಶ್ ರೇಟ್ ಜೊತೆಗೆ ಅಲ್ಟಿಮೇಟ್ ಆಗಿರುತ್ತೆ. ಮತ್ತು UFS 3.1 ಕೂಡ ಇದೆ. ಸೊ ಚಿಂದಿ ಪ್ರೋಸರು 19,000 ರೂಪಾಯಿಗೆ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ ರಿಯರಲ್ಲಿ ಕ್ವಾಡ್ ಕ್ಯಾಮ್ರಾ ಇರುವಂಥದ್ದು. ಅದರಲ್ಲಿ ಮೈನ್ ಸೆನ್ಸರ್ ಬಂದುಬಿಟ್ಟು 48 ಮೆಗಾಪಿಕ್ಸೆಲ್ನ ಮೈನ್ ಸೆನ್ಸರ್, 1.8 ಅಪರ್ಚರು. ಸೊ ಇದು ಒಂದು ಲೆವೆಲಿಗೆ ಚೆನ್ನಾಗಿರೋ ಒಂದು ಈ ಪ್ರೈಸ್ ರೇಂಜಲ್ಲಿ ಯೂಶ್ವಲಿ ಯಾವ ಫೋನ್ ತೊಗೊಂಡ್ರು ಕೂಡ ಸಿಮಿಲರ್ ಫೋಟೋ ಕ್ಲಾರಿಟಿ ಸಿಗುತ್ತೆ ಅಂತ ನನಗನ್ನಿಸ್ತು, ಆಯಿತಾ. ಸೊ ಇದು ಕೂಡ ಹಂಗೆ ಇದೆ. ಹೆವಿ ಇಂಪ್ರೆಸಿವ್ ಅಂತ ಅನ್ನೋಲ್ಲ, ಚೆನ್ನಾಗಿದೆ. ನಿಮಗೆ ಬೇರೆ ಎಲ್ಲ ಸ್ಪೆಸಿಫಿಕೇಷನ್ ನೋಡ್ಕೊಂಬಿಟ್ಟು ಇದು ಕೂಡ ನನಗೊಂದು ಲೆವೆಲಿಗೆ ಅದನ್ನೆಲ್ಲ ನೋಡ್ಕೊಂಬಿಟ್ಟು ಪ್ರೈಸ್ ನೋಡ್ಕೊಂಬಿಟ್ಟು ಹೇಳ್ತಾ ಇದ್ದೀನಿ. ಈ ಪ್ರೈಸ್ ರೇಂಜ್ಗೆ ಪರವಾಗಿಲ್ಲ. ಜೊತೆಗೆ ಇನ್ನೊಂದು 8 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಆಂಗಲ್ ಲೆನ್ಸ್ ಇರುವಂಥದ್ದು. ತುಂಬ ವೈಡ್ ಆಗಿದೆ. ಒಂದು ಲೆವೆಲಿಗೆ ಕ್ಲಾರಿಟಿ ನಿಮಗೆ ಝೂಮ್ ಮಾಡಿದ್ರು ಕೂಡ ಸಿಗುತ್ತೆ. ಮತ್ತು ಇನ್ನೆರಡು ಸೆನ್ಸರ್ ಹಾಕಿದ್ರೆ ಅವಶ್ಯಕತೆ ಇರಲಿಲ್ಲ. 2 ಮೆಗಾಪಿಕ್ಸೆಲ್ ಮ್ಯಾಕ್ರೋ ಲೆನ್ಸ್ ಮತ್ತು 2 ಮೆಗಾಪಿಕ್ಸೆಲ್ ಡೆಪ್ ಸೆನ್ಸರು. ಸುಮ್ಮನೆ ಜಾಸ್ತಿ ಕ್ಯಾಮ್ರಾ ಹಾಕಬೇಕು ಅಂತ ಹಾಕಿರ್ತಾರೆ ಅಷ್ಟೇ, ಆಯಿತಾ. ಸೊ ರೇರ್ ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿದೆ, ಪರವಾಗಿಲ್ಲ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ 20 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರದಾಗಿರುವಂಥದ್ದು. ಸೊ ಫ್ರಂಟ್ ಕ್ಯಾಮ್ರಾ ನನಗೆ ಒಂದು ಲೆವೆಲಿಗೆ ಇಷ್ಟ ಆಯಿತು. ಫೋಟೋ ಸ್ನ್ಯಾಪರ್ಸ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು, ಆಯಿತಾ. ಇನ್ನು ವಿಡಿಯೋಗ್ರಫಿ ಬಗ್ಗೆ ಮಾತಾಡಬೇಕಂದ್ರೆ ಫ್ರಂಟ್ ಕ್ಯಾಮ್ರಾ ಫುಲ್ HDಯಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದ್ರೆ, ರೇರ್ ಕ್ಯಾಮ್ರಾ 4Kಲಿ ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಇದು ಕೂಡ ನನಗೊಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು, ಪರವಾಗಿಲ್ಲ. ಒಂದು ಲೆವೆಲಿಗೆ ಕ್ರೇಜಿ ಅನ್ನಲ್ಲ, ಒಂದು ಲೆವೆಲ್ಗೆ. ಸೊ ಕ್ಯಾಮ್ರಾ ಈ ಒಂದು ಪ್ರೈಸ್ ರೇಂಜಿಗೆ ಮತ್ತು ಅದರ ಬೇರೆ ಸ್ಪೆಸಿಫಿಕೇಷನ್ ನೋಡಿಕೊಂಡು ಚೆನ್ನಾಗಿದೆ ಅಂತ ನಾನಂತೂ ಜಡ್ಜ್ ಮಾಡ್ತಾ ಇದ್ದೀನಿ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು ಗಮನಿಸ್ತಾ ಇದ್ದೀರಾ. ಕ್ರೇಜಿ ಫಾಸ್ಟ್ ಆಗಿದೆ, ಪಟ್ ಅಂತ ಓಪನ್ ಆಗುತ್ತೆ. ಇನ್ನು ಫೇಸ್ ಅನ್ಲಾಕ್ ಕೂಡ ಇದೆ ಇದರಲ್ಲಿ, ಇದು ಕೂಡ ಗಮನಿಸ್ತಾ ಇದ್ದೀರಾ ತುಂಬ ಫಾಸ್ಟಾಗಿ ಅನ್ಲಾಕ್ ಆಗ್ತಾ ಇರುವಂಥದ್ದು. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಒಂದು ಫೋನಲ್ಲಿ 5100 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು. ಯೂಶಲಿ ಯಾವುದೇ ಫೋನಲ್ಲಿ 4,500ಕ್ಕಿಂತ ಜಾಸ್ತಿ ಅಂತಂದರೆ ಒಂದು ಒಳ್ಳೆಯ ಬ್ಯಾಟ್ರಿ ಕೆಪಾಸಿಟಿನೇ ಅದು. ಸೊ ನನಗನ್ನಿಸ್ತಂಗೆ ಆರಾಮಾಗಿ 1.5 ದಿನ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಅಂತ ಅನ್ಕೋತೀನಿ, ಆಯಿತಾ. ಜೊತೆಗೆ ಬಾಕ್ಸ್ ಒಳಗೆ 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನೀಡಿದ್ದಾರೆ. 1 ಗಂಟೆಯಲ್ಲಿ ಒಂದು ಫೋನನ್ನು ಫುಲ್ ಚಾರ್ಜ್ ಮಾಡುತ್ತೆ. ಸೊ ಅದು ಕೂಡ ಒಂದು ಒಳ್ಳೆಯ ವಿಷಯ ಅಂತ ಅನ್ನಿಸ್ತು. ಇನ್ನು ಸ್ಪೀಕರ್ ಬಗ್ಗೆ ಮಾತಾಡಬೇಕಂತ ಒಂದು ಫೋನಲ್ಲಿ ಸ್ಟೀರಿಯೋ ಸ್ಪೀಕರ್ ಇರುವಂಥದ್ದು, ಆಯಿತಾ. ಇಯರ್ ಪೀಸಲ್ಲಿ ಒಂದಿದೆ ಮತ್ತು ಬಾಟಮ್ ಫೈರಿಂಗ್ ಒಂದಿದೆ. ಟೋಟಲ್ 2 ಸ್ಟೀರಿಯೋ ಸ್ಪೀಕರ್ ರೀತಿ ಕೆಲಸವನ್ನು ಮಾಡುತ್ತೆ. ಸ್ಪೀಕರ್ನ ಕ್ಲಾರಿಟಿ ತುಂಬ ಚೆನ್ನಾಗಿದೆ, ತುಂಬ ಜೋರಾಗಿ ಕೂಡ ಕೇಳುತ್ತೆ. ನನಗೆ ಅದು ಇಂಪ್ರೆಸ್ ಮಾಡ್ತು ಒಂದು ಲೆವೆಲ್ಗೆ. ಈ ಪ್ರೈಸನಿಗೆ ಸ್ಟೀರಿಯೋ ಕೂಡ ನೀಡಿದ್ದಾರೆ ಅಂತಂದರೆ ಆಸಮ್ ಅಂತ ಹೇಳ್ಬೋದು. ಇನ್ನು ಎಲ್ಲ ಸೆನ್ಸಾರ್ ಕೂಡ ಇರುವಂಥದ್ದು ಒಂದು ಫೋನ್ ಜೊತೆಗೆ IR ಬ್ಲಾಸ್ಟರ್ ಕೂಡ ಇದೆ. ಇನ್ನೊಂದು ಕ್ರೇಜಿ ವಿಷಯ ಅಂತ ನನಗನ್ನಿಸ್ತು. ಇನ್ನು ಇದರಲ್ಲಿರುವಂಥದ್ದು Android 11ನ ಬೇಸ್ ಮಾಡೋಣ ಹಾಕಿರುವಂಥ MIUI. ಕೆಲವು ಜನಗಳಿಗೆ ನಿಮಗೆ MIUI ಇಷ್ಟ ಆಗ್ಬೋದು, ಕೆಲವು ಜನಕ್ಕೆ ಇಷ್ಟ ಆಗದೆ ಇರ್ಬೋದು. ಇದೊಂದು ಸ್ವಲ್ಪ ಜಾಸ್ತಿ ಥೀಮ್ ಆಗಿರುವಂಥ OS, ಆಯಿತಾ. ಕೆಲವೊಂದು ಬೇಡದಿರುವಂಥ ಅಪ್ಲಿಕೇಶನ್ಗಳಿದ್ದಾವೆ, ಅದು ನೀವು ಬೇಕು ಅಂತ ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. OS ನಾನು ತುಂಬ ಕ್ಲೀನ್ OS ಅಂತ ಅನ್ನಲ್ಲ, ಅವ್ರಿಗೆ ಇಷ್ಟ ಆಗುತ್ತೆ, ನನಗೇನೋ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸೊ ಇಷ್ಟು ಒಂದು ಫೋನ್ನ ಮೇನ್ ಫೀಚರ್ಸ್ ಆಗಿರುವಂಥದ್ದು, ಸ್ಪೆಸಿಫಿಕೇಷನ್ ಆಗಿರುವಂಥದ್ದು. ಫಸ್ಟ್ ಇಂಪ್ರೆಷನಲ್ಲಿ ನೀವೇನಾದ್ರೂ ಕೇಳ್ತಾ ಇದ್ದೀರಾ ಅಂತಂದರೆ ಒಂದು ಫೋನ ಪರ್ಚೇಸ್ ಮಾಡ್ಬೋದಾ 19,000 ರೂಪಾಯಿಗೆ 6GB ರ್ಯಾಮ್ನ ವೇರಿಯಂಟಿಗೆ ಅಂತ ಕೇಳ್ತಾ ಇದ್ದೀರಾ ಅಂತಂದರೆ ಕಣ್ಣು ಮುಚ್ಕೊಂಡು ಈ ಒಂದು ಫೋನ ಪರ್ಚೇಸ್ ಮಾಡ್ಬೋದು ಅವರು. ನಿಮಗೆ IPS ಡಿಸ್ಪ್ಲೇ ಮ್ಯಾಟ್ರ್ ಆಗಲ್ವಾ, ಅದೊಂದು ಬಿಟ್ಬಿಡಿ, ಆಯಿತಾ. ಉಳಿದಿದ್ದು ಎಲ್ಲ ಸ್ಪೆಸಿಫಿಕೇಷನ್ ಚೆನ್ನಾಗಿದೆ, ಪ್ರತಿಯೊಂದು ಚೆನ್ನಾಗಿದೆ. ನನಗೆ ಪರ್ಸನಲ್ ಡಿಸ್ಪ್ಲೇ ಮ್ಯಾಟ್ರ್ ಆಗಲ್ಲ, IPS ಡಿಸ್ಪ್ಲೇ ಸಾಕು. 120 ವಾಟ್ಸ್ ರಿಫ್ರೆಶ್ ರೇಟ್ ನೀಡಿದರೆ ಅಮೋಲೆಡ್ ಅವಶ್ಯಕತೆ ನನಗಿಲ್ಲ. ನನ್ನ ಮೀಡಿಯಾ ಕನ್ಸಂಪ್ಷನಿಗೆ ಸಾಕೋದು. ನಾನು ಗೇಮ್ ಮಾಡ್ತೀನಿ ಅಂತ ಅಂದರೆ ಈ ಫೋನ್ ಕಣ್ಣು ಮುಚ್ಕೊಂಡು ತೊಗೋತೀನಿ ನಾನು. ಏನಕ್ಕೆ ಅಂತಂದರೆ ಸ್ನ್ಯಾಪ್ಡ್ರ್ಯಾಗನ್ 860 ತುಂಬ ಪವರ್ಫುಲ್ ಆಗಿರುವಂಥ ಪ್ರೋಸರು. ಈ ಪ್ರೈಸ್ ರೇಂಜಿಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಫೋನ್ ಸಿಗುತ್ತೆ ಅಂತ ಅನ್ಸಲ್ಲ. ಸೊ ಕಣ್ಣು ಮುಚ್ಕೊಂಡು ಇದನ್ನು ಪರ್ಚೇಸ್ ಮಾಡ್ತೀನಿ, ನನ್ನ ಒಪಿನಿಯನ್ ಪರ್ಸ್ನಲ್ ಇದು. ಸೊ ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ನಿಮ್ಗೆ ಇಷ್ಟ ಆದಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಟಿಪ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮತ್ತು ಈ ಒಂದು ಫೋನ್ನ ಡೆಡಿಕೇಟೆಡ್ ವೀಡಿಯೋನ ನಾನು ಮೋಸ್ಟ್ಲಿ ಮಾಡ್ತೀನಿ, ಅಂದರೆ ಇನ್ ಡೆಪ್ತ್ ರಿವ್ಯೂನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಅದಕ್ಕೆ ಬೇಕಾದ್ರೆ ನೀವು ವೆಯ್ಟ್ ಮಾಡ್ಬೋದು. ಸಿಗೋಣ ಮತ್ತೆ.